ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಇದು ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ನಾವು ಹುಟ್ತಾ ಬಡವರಾಗಿದ್ರೆ ಖಂಡಿತವಾಗ್ಲೂ ದುಃಖಿಸಬಾರ್ದಂತೆ. ಆದ್ರೆ ಸಾಯುವಾಗ್ಲೂ ಕೂಡ ನಾವೇನಾದ್ರೂ ಬಡವರಾಗಿದ್ರೆ ಖಂಡಿತವಾಗ್ಲೂ ದುಃಖಿಸ್ಬೇಕು. ಯಾಕಂದ್ರೆ ಜೀವನದಲ್ಲಿ ನಾವ್ ಏನನ್ನು ಪಡೆದಿಲ್ಲ ಅನ್ನೋ ನೋವಿನಿಂದ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಗುರುಜಿ, ಇಂದು ಬಹಳನೇ ವಿಶೇಷ. ಅದೇನಂದ್ರೆ ಶ್ರಾವಣ ಮಾಸದ ಮೊದಲನೇ ಶನಿವಾರ. ನಾವೆಲ್ಲರೂ ಏನು ವಿಶೇಷ ಪೂಜಾ ವಿಧಾನವನ್ನ ಇವತ್ತು ಮನೆಯಲ್ಲಿ ಆಚರಿಸಬೇಕು ಅಂತ ನೀವು ಖಂಡಿತ ತಿಳಿಸ್ಕೊಡ್ತೀರಾ ಅಲ್ವಾ? ಖಂಡಿತ. ನೋಡಿ, ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ದೈವ ಅನುಗ್ರಹ ಬಹಳ ಮುಖ್ಯ ಅಂತೆ. ದೈವಾನುಗ್ರಹ ಭಕ್ತ ಪ್ರಿಯರೇ, ಶನಿವಾರದಂದು ಶನೇಶ್ವರನ ವಾರ ಅಂತ ಕರಿತೀವಿ. ಶನಿವಾರ ಅಂದರೆ ಬರೀ ಶನೇಶ್ವರನ ವಾರ ಅಂದ್ಬಿಟ್ಟು ಶನಿನೇ ಮಾತಾಡಬೇಕು ಅಂತ ಏನೇ ರೂಲ್ಸ್ ಏನಿಲ್ಲ, ಹೌದಾ? ಶ್ರಾವಣ ಮಾಸ ಯಾವತ್ತೂ ಭಗವಂತನ ಕೃಪಾ ಕಟಾಕ್ಷಕ್ಕೆ ಶ್ರೀಮನ್ನಾರಾಯಣ ಸ್ಮರಣೆ. ಏನು ಹೇಳ್ತೀವಿ, ಉತ್ತರಾಯಣ ಪುಣ್ಯಕಾಲ ಸಾಕ್ಷಾತ್ ನಾರಾಯಣನಂತೆ, ಆದರೆ ಪೂಜೆ ಮಾಡೋದೆಲ್ಲ ಈಶ್ವರನ. ದಕ್ಷಿಣಾಯಣ ಪುಣ್ಯಕಾಲ ಸಾಕ್ಷಾತ್ ಪರಮೇಶ್ವರನಂತೆ, ಪೂಜೆ ಮಾಡೋದೆಲ್ಲ ಮಹಾವಿಷ್ಣುಗೆ ಸಂಬಂಧಪಟ್ಟ ಹಾಗೆ. ಶ್ರಾವಣ ಮಾಸದಲ್ಲಿ ಮಹಾವಿಷ್ಣು ಅಲ್ಲದೆ ಇನ್ಯಾರನ್ನು ಪೂಜೆ ಮಾಡ್ತೀವಿ? ಇಂಥ ಒಂದು ಶ್ರಾವಣ ಮಾಸ ಅಂದರೆ ಎಲ್ಲರೂ ಮಳೆ ಬರೋ ಸಮಯ ಅಂತ ಕರಿತೀವಿ. ಮಳೆಯನ್ನು ಕೊಡೋನು ಜಲಪಾತದಲ್ಲಿ ಇರತಕ್ಕಂಥ ನಾರಾಯಣ. ನೀರಲ್ಲೇ 3 ಪಟ್ಟು ನೀರಲ್ಲಿ, ಯಾವತ್ತೂ ನೀರಲ್ಲೇ ಆದಿಶೇಷನ ಮೇಲೆ ಮಲ್ಕೊಂಡು ಹಾಯಾಗಿ ನಿದ್ರೆ ಮಾಡ್ತಕ್ಕಂಥ ನಾರಾಯಣ ಎಂಥ ಒಂದು ನಾರಾಯಣ. ಅವನಿಗೆ ಮಲಗಿದ್ದಾಗ ಪವಡಿಸೋ ಪರಮಾತ್ಮ ಅಂದರೆ ಆ ಪವಡಿಸಿದಾಗ ಪರಮಾತ್ಮನ ತೂಗ್ತಾ ಇದ್ರೆ ಆನಂದವಂತೆ, ಲಕ್ಷ್ಮಿ ಕಾಲೊತ್ತಾ ಇದ್ರೆ ಆನಂದವೂ ಆನಂದ. ಆ ಶ್ರಾವಣ ಮಾಸದಲ್ಲಿ ಮಾತ್ರ ಎದ್ದು ಕೂತ್ಕೊತಾನೆ. ಶ್ರೀದೇವಿ ಭೂದೇವಿ ಸಮೇತವಾಗಿರ್ತಕ್ಕಂಥ ನಾರಾಯಣ ದರ್ಶನವನ್ನು ಲಕ್ಷ್ಮೀ ಇಲ್ಲದೆ ವಕ್ಷಸ್ಥಳ ಕೊಡೋಕ್ತಾಳೆ ಲಕ್ಷ್ಮಿ. ಆ ಲಕ್ಷ್ಮೀ ನಿತ್ಯ ಆಗ ಶ್ರೀದೇವಿ ಭೂದೇವಿ ಬರ್ತಾರೆ. ಈ ಶ್ರೀದೇವಿ ಭೂದೇವಿ ಅಂತಕ್ಕಂಥ 2 ಲೋಕದ ದೇವಿಗಳನ್ನು ನಾರಾಯಣ ಆದಿಶೇಷನ ಮೇಲೆ ನಿದ್ರೆ ಮಾಡ್ತಿದ್ದವನು ಶ್ರಾವಣ ಮಾಸದಲ್ಲಿ ಮಾತ್ರ ಕೂತ್ಕೊತಾನೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಕಲ್ಯಾಣೋತ್ಸವ ಮಾಡೋ ಸಮಯ ಶ್ರಾವಣ ಮಾಸದಲ್ಲಿ. ಕಲ್ಯಾಣ ವೆಂಕಟೇಶ್ವರನಿಗೆ ಅನುಗ್ರಹವಾಗಿ ಶ್ರೀನಿವಾಸ ಕಲ್ಯಾಣ ಮಾಡೋದು ಯಾವತ್ತು ಇದೇ ಶ್ರಾವಣದಲ್ಲಿ. ಆಗ ಶ್ರೀದೇವಿ ಭೂದೇವಿ ಸಮೇತರಾಗಿ ಪೂಜೆ ಮಾಡೋದು ಆ ನಾರಾಯಣ ಸ್ಮರಣೆ ಮಾಡಿಕೊಂಡಾಗ. ಎದ್ದು ಕೂತಿರ್ತಾನೆ. ಎಲ್ಲಿವರೆಗೆ ಎದ್ದು ಕೂತಿರ್ತಾನೆ? ನಾವುಗಳು ವಿಶೇಷವಾಗಿ ಅವನ ಶ್ರಾವಣ ಮಾಸಕ್ಕೆ ಕಾರ್ತಿಕ ಮಾಸ ಅಂದರೆ ಕಾರ್ತಿಕ ಸೋಮವಾರದಂದು ಪರಮೇಶ್ವರನಿಗೆ ಪೂಜೆ ಮಾಡೋವರೆಗೂ ಅವನು ಎದ್ದಿರ್ತಾನೆ. ಅದಕ್ಕೆ ಅನಂತ ಶಯನ ಅನಂತ ಪದ್ಮನಾಭನ ದಿವಸ ಮಾತ್ರ ಅವನು ಮತ್ತೆ ನಿದ್ರಾವಸ್ಥೆಯಲ್ಲಿ ಪೂಜೆಯನ್ನು ಮಾಡ್ತಾನೆ ಸಾಕ್ಷಾತ್ ಪರಮೇಶ್ವರನ. ಅಂದರೆ ಮಹಾವಿಷ್ಣು ನಿದ್ದೆ ಮಾಡ್ತಾ ಇದ್ರು ಶಿವ ಧ್ಯಾನವಂತೆ. ಅದಕ್ಕೆ ಅವನ್ನ ಕಾಲಲ್ಲಿ ನಾವೇನು ಹೇಳ್ತೀವಿ ಲಕ್ಷ್ಮಿ, ಅದಕ್ಕೆ ಕಾಲದಿಂದ ಬಂದಾಗ ಹೊಕ್ಕಳ ಭಾಗದಲ್ಲಿ ಬ್ರಹ್ಮ, ತದನಂತರ ಮಹಾವಿಷ್ಣು ಸ್ವರೂಪದಲ್ಲಿ ಶಿವನು. ಅದಕ್ಕೆ ನೋಡಿ, ನಿದ್ರೆ ಮಾಡೋ ಸಮಯದಲ್ಲೂ ಪರಮೇಶ್ವರನ ಪೂಜೆ ಮಾಡೋನು ಏಕೈಕ ನಾರಾಯಣನು ಅನಂತ ಪದ್ಮನಾಭ ವ್ರತವರೆಗೂ ಸಾಕ್ಷಾತ್ ಅನುಗ್ರಹ ಸಿದ್ಧಿಯನ್ನು ಕೊಡುವಾಗ ಈಗ ಶ್ರೀದೇವಿ ಭೂದೇವಿ ಸಮೇತ ಶ್ರಾವಣ ಮಾಸದಲ್ಲಿ ಶನಿವಾರ ಬಹಳ ವಿಶೇಷ. ಇಲ್ಲಿ ಮಕ್ಕಳಿಗೆ ನಾವೇನು ಹೇಳ್ತೀವಿ, ಎಲ್ಲರಿಗೂ ವೆಂಕಟರಮಣ ಗೋವಿಂದ ಗೋವಿಂದ ಭಿಕ್ಷೆಯನ್ನು ಬೇಡು ಅಂತ ಹೇಳ್ತೀವಿ. ನಾರಾಯಣ ಭೂಲೋಕಕ್ಕೆ ಬಂದಾಗ ಒಕಳಾದೇವಿ ಹೇಳ್ತಾಳಂತೆ, ಆನಂದ ಆನಂದ ಪರಮಾನಂದ ಪರಮಾತ್ಮ, ಈ ಜನ್ಮವನ್ನು ತಗೊಂಬಂದು ನನಗೋಸ್ಕರ ಕೊಟ್ಟಿಯ. ಶಬರಿ ಆಗಿದ್ದಾಗ ಆ ಕಾಲಕ್ಕೆ ರಾಮ ಅಂತ ಬಂದೆ, ಕೃಷ್ಣನಾಗಿದ್ದಾಗ ನಾನು ಯಶೋದೆ ಆಗಿದ್ದೆ. ಆದರೆ ಈಗ ಒಕಳಾದೇವಿ ಆದರೂ ಸಹ ಇವತ್ತಿಗೂ ನಾನು ನಿನ್ನನ್ನು ಕಾಯ್ತಾ ಇದ್ದೀನಿ. ನನ್ನ ಮಗನಾಗಿ ಬಂದಿದ್ದಕ್ಕೆ ಸಾರ್ಥಕತೆ. ನನ್ನ ಮನೆ ಕುಲದೇವರಾಗಿರ್ತಕ್ಕಂಥ ವರಹಸ್ವಾಮಿ ಮೇಲೆ ಪ್ರಮಾಣ ಮಾಡ್ತಿದ್ದೀನಿ, ಇನ್ನ ಮೇಲೆ ನಿನಗೆ ನಾನು ಭಿಕ್ಷಾ ಪಾತ್ರೆಯನ್ನು ಕೊಟ್ಟು ಪರಿಪೂರ್ಣ ಅನುಗ್ರಹವನ್ನು ಕೊಡ್ತೀನಿ. ಅಂದರೆ ಅವಳಿಗೆ ಆ ಭಿಕ್ಷದ ಅನ್ನವನ್ನು ಭಾಳ ಬಡವಳಲ್ವಾ, ಆ ಊಟವನ್ನು ಹಾಕೋದು ಹೇಗೆ? ಸರಿ, ಪ್ರತಿಯೊಂದು ಮನೆಗೂ ಹೇಗೆ ಹೋಗೋಳು, ಒಂದು ಪುಟ್ಟಾಣಿ ಪಾತ್ರೆನ ಇಟ್ಕೊಳ್ಳೋರು, ಆ ನಾಮವನ್ನು ಹಾಕ್ಕೊಂಡು ಆ ವಂಶಸ್ಥರಲ್ವೇ ಆ ವರಹಸ್ವಾಮಿ ವಂಶಸ್ಥರನ್ನು ಭಿಕ್ಷೆಯನ್ನು ಬೇಡೋದು ಅಂತ. ಭಿಕ್ಷೆಯನ್ನು ಬೇಡೋದು ಅಂದರೆ ಭಿಕ್ಷೆ ಬೇಡೋದು ಅಂತ ಅರ್ಥ ಅಲ್ಲ. ನಾವುಗಳು ಆ ಶ್ರಾವಣ ಮಾಸದಲ್ಲಿ ಯಾರು ಭಿಕ್ಷೆಯನ್ನು ಬೇಡಿಸ್ತೀವೋ, ಮಕ್ಕಳ ಕೈಯಲ್ಲಿ ಬೇಡಿಸ್ತೀವೋ, ಅಥವಾ ನಾವು ಆ ಗೋವಿಂದ ಅಂತ ಹೇಳಿ ಎಲ್ಲರ ಮನೆಗೂ ಎಷ್ಟು ಶ್ರಾವಣ ಶನಿವಾರ ಬರುತ್ತೋ ಮಾಡಿದಾಗ ಮಕ್ಕಳಿಗೆ ಶ್ರೇಯಸ್ಸು, ಮನೆಗೆ ಆರೋಗ್ಯ, ಪರಿವರ್ತನೆ, ಸಿಹಿಯನ್ನು ಮಾಡಿ ವೆಂಕಟೇಶ್ವರನಿಗೆ ನೈವೇದ್ಯವನ್ನು ಇಡಬೇಕು. ಇದು ಪದ್ಧತಿ. ಆ ಪದ್ಧತಿಯನ್ನು ಬಿಟ್ಟಿದ್ದಾರೆ ಭಾಳ ಜನ. ಆಗ ಒಕಳಾದೇವಿ ದಿನ ಹೋಗ್ತಾ ಇದ್ದಾಗ ನಾರಾಯಣ ಇವನ ಮನೆಗೆ ಬಂದಾಗ ಆಗ ಹೇಳ್ತಾಳೆ, ಅಮ್ಮ ಇನ್ಮೇಲೆ ನೀನು ಹೋಗಬೇಡ, ನಾನೇ ಸ್ವತಃ ಹೋಗ್ತೀನಿ ಅಂದಾಗ ನಾವು ಆ ಕಾರ್ಯಕ್ರಮವನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಶ್ರಾವಣ ಮಾಸ. ಆಗ ಅವನು ಹೇಳ್ತಾನೆ,
ನನ್ನ ಮನೆ ಬಾಗಿಲಿಗೆ ನಾರಾಯಣ ಬಂದ ಅಂಥೇಳಿ ಮಹಾರಾಜ ಊಟವನ್ನು ಹಾಕ್ತಾನಂತೆ. ಅಂದರೆ ನಾರಾಯಣ ಪ್ರತಿದಿನ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ. ಆ ಸಮಯದಿಂದ ಎಲ್ಲರೂ ಗೋವಿಂದ 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 ಅಂತ ಕೂಗ್ತಾರೆ. ಕೂಗಿದಾಗ ನಾವು ಭಿಕ್ಷೆಯನ್ನು ಹಾಕ್ತೀವಿ. ನಾರಾಯಣ ರೂಪದಲ್ಲಿ ಬಂದಿರುತ್ತೆ. ಯಾಕೆಂದರೆ ವಕುಳಾದೇವಿ ಹೋಗ್ತಾ ಇದ್ದಿದ್ದ ನಾರಾಯಣನೇ ಸ್ವತಃ ಅವ್ರ ಮನೆಗೆ ಬಂದಾಗ ಬರಬಹುದೇನೋ, ನನ್ನ ಮನೆಗೆ ಬರ್ಬೋದೇನೋ ಅಂತ ಯದ್ಭಾವಂ ತದ್ಭವತಿ. ಅದಕ್ಕೆ ಶ್ರೀ ವೆಂಕಟೇಶಾಯ ಮಂಗಳಂ ಅಂತ ಒಬ್ಬರ ಮನೆಗೆ ಕೂಗಬೇಕು. ಅದಾದಮೇಲೆ ವೆಂಕಟೇಶಾಯ ಮಂಗಳಂ ಅಂತ ಪ್ರಾರ್ಥನೆ ಮಾಡ್ಕೋಬೇಕು 2ನೇ ಸಲ. 3ನೇ ಸಲ ವೆಂಕಟೇಶಾಯ ಮಂಗಳಂ, ಏಡುಕುಂಡಲ ವಾಸ ವೆಂಕಟರಮಣ ಗೋವಿಂದ ಗೋವಿಂದ. 3 ನಾಮವನ್ನು 2 ಬಿಳಿ ಮತ್ತು ಕೆಂಪನ್ನು ಏನಕ್ಕೆ ಹಾಕ್ತೀವಿ? ಮಕ್ಕಳಿಗೆ ಹಾಕಿದಾಗ ಶ್ರೇಯೋಭಿಲಾಷೆ ಅಂದರೆ ಆ ವೈಷ್ಣವ ಸಂಪ್ರದಾಯ ಆ ಕಾಲದಲ್ಲಿ ಏನು ಹೇಳೋರು ಅಂದರೆ, ಮೇಲ್ಕೋಟೆಯಲ್ಲಿ ಒಂದು ಪದ್ಧತಿ ಇತ್ತು. ಯಾರ್ಯಾರು ಬಂದು, ಯಾವ ಜಾತಿಯವನಾದರೂ ಸರಿ, ಯಾವ ಇತರೆಯವನಾದರೂ ಸರಿ, ನೀವೆಲ್ಲರೂ ಬಂದು ಸೇವೆಯನ್ನು ಯಾರು ಏನು ಮಾಡ್ತೀರಾ ಅಂತ ಮೇಲ್ಕೋಟೆಯಲ್ಲಿ ಪದ್ಧತಿ ಕೇಳಿದ್ರು. ಇಡೀ ವಂಶಸ್ಥರು ಎಲ್ಲರೂ ಕೇಳ್ಕೊಳ್ಳೋದೇನು ಅಂದರೆ, ಆ ಮೇಲ್ಕೋಟೆಯಲ್ಲಿ ಸಾಕ್ಷಾತ್ ನಾರಾಯಣ ರಾಮಾನುಜಾಚಾರ್ಯರು ಕೂತಿದ್ರಂತೆ. ನಾರಾಯಣನ ತೋರಿಸ್ತಾರೆ ಕಣೋ, ಬಂದ್ರೆ ಹೋಗೋಣ ಅಂತ ಹೇಳಿ ಎಲ್ಲ ಧರ್ಮದವರು, ಎಲ್ಲ ವಿಶೇಷವಾಗಿರ್ತಕ್ಕ ರಾಜ್ಯ ಸಂಖ್ಯೆಯಲ್ಲಿ ಎಲ್ಲ ಜನಾಂಗಗಳು ಹೋಗೋರಂತೆ. ಹೋದಾಗ ಹೂ ಒಂದಷ್ಟು ಜನ ತಂದ್ಕೊಡೋರಂತೆ. ಭಾಳ ಸಂತೋಷ ಕಣಯ್ಯ, ನೀನು ಹೂ ತಂದ್ಕೊಟ್ಟಿದ್ಯಾ, ಈ ಪರಮಾತ್ಮನ ಸೇವೆಗೆ ಭಾಳ ಸಂತೋಷ ಅಂತ ಹೇಳಿ ಆ ಮೇಲ್ಕೋಟೆಯಲ್ಲಿ ಆ ವೈರಮುಡಿ ಇರೋ ಉತ್ಸವ ಏನಕ್ಕೆ ಅಂದರೆ ಶ್ರಾವಣ ಮಾಸದಲ್ಲಿ ಬಹಳ ಶ್ರೇಷ್ಠತೆ. ಅದಕ್ಕೆ ಆ ಮೇಲ್ಕೋಟೆಯಲ್ಲಿರ್ತಕ್ಕಂಥ ವಿಚಾರ ಏನು ಅಂದರೆ, ರಾಮಾನುಜಾರೇಶ್ವರ ನಾರಾಯಣನ ದರ್ಶನ ಮಾಡಿಸ್ತಾರೆ. ಓಂ ನಮೋ ನಾರಾಯಣ ಅವರೇ ಕೊಟ್ಟಿದ್ದು, ಅದಕ್ಕೆ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ರಾಮಾನುಜಾಚಾರ್ಯರ ದರ್ಶನ ಮಾಡಿದ್ರೆ ಶ್ರೇಷ್ಠ ಅಂತ ಹೋಗಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡುವಾಗ ಅವ್ರೇನು ಹೇಳಿದ್ರು, ನೋಡು ನೀನು ಬಂದಿದ್ಯಾ, ನಿನಗೆ ಇವತ್ತಿಂದ ಬ್ರಾಹ್ಮಣೋತ್ತಮ ಅಂತ ಕೊಡ್ತೀನಿ, ಹೂವನ್ನು ಕಟ್ಟೋದ್ರಿಂದ ನಿನಗೆ ವೈಕಾನಸ ವಿ ನಾಮ ಕೊಡ್ತೀನಿ. ಸರಿ ಸಂತೋಷ. ಅವನಿಗೊಂದು ವಿ ನಾಮ ಕೊಟ್ಟಾಗ ಅವನು ಅವತ್ತಿಂದ ಅಯ್ಯೋ ನನಗೆ ಬಹಳ ಸಂತೋಷವಾಯಿತು, ಇವತ್ತು ನಾನು ಪರಮಾತ್ಮನ ಸೇವೆಗೆ ಬಂದಾಗ ರಾಮಾನುಜಾಚಾರ್ಯರು ನನಗೆ ನಾಮ ಹಾಕಿದರೆ, ಇವತ್ತಿಂದ ನಾನು ನನ್ನ ಜಾತಿ ವರ್ಗದಲ್ಲಿ ನಾನು ಉಪವಾಸವಿದ್ದು ದೇವರ ಸೇವೆಯನ್ನು ಕೈಂಕರ್ಯವನ್ನು ಮಾಡಿಕೊಂಡು ಯಾವ ಕಾಲಕ್ಕೂ ಮಾಂಸಾಹಾರ ಸ್ವೀಕರಣೆ ಮಾಡಲ್ಲ ಅಂತ ಮಾತನ್ನು ಕೊಡ್ತಾನೆ. ಹೌದಾ ಅಂತ ಹೇಳಿ ಆ ಪದ್ಧತಿ ಅಲ್ಲಿಂದ ಜಾರಿಯಾಯಿತು. ಅವನ ಬೇರೆ ಊರಿಗೆ ಹೋದ. ಅವನ ಊರಲ್ಲಿ ಪ್ರಾರಂಭಿಸ್ಕೊಂಡ. ಭಿಕ್ಷೆಯನ್ನೆತ್ತಿ ಆ ಜಾತಿ ವರ್ಗವನ್ನು ಪರಿವರ್ತನೆ ಮಾಡಿಕೊಂಡು ಜನ ಜೀವನದಲ್ಲಿ ಏನಾಯಿತೋ ಭಗವಂತನ ಪಾದ ಸೇರಕ್ಕೆ ಹೋದರು. ಅಂದರೆ ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಮೂಡಿಸಿದ್ದು ಆ ಕಾಲದಲ್ಲಿ, ಆ ಶ್ರಾವಣ ಮಾಸದಲ್ಲಿ. ತದನಂತರ ಇನ್ನೊಬ್ಬ ಬಂದ, ನೀರನ್ನು ತುಂಬಿಕೊಡ್ತೀವಿ ಸ್ವಾಮಿ, ನಾವು ಆ ಕಡೆಯಿಂದ ಮೀನು ಹಿಡಿಯೋರು. ಬಹಳ ಸಂತೋಷ ಆಯಿತು, ನೀವೆಲ್ಲ ದಿನಾನಿತ್ಯ ಅಲ್ಲಿಂದ ಕೆಟ್ಟ ಬೆಟ್ಟದಲ್ಲಿ ಹತ್ತಿದಾಗ ಆ ಕೆಟ್ಟ ನೀರುಗಳನ್ನೆಲ್ಲ ದೂರ ತಳ್ಳಿ ಪರಮಾತ್ಮನಿಗೆ ಅಭಿಷೇಕಕ್ಕೋಸ್ಕರ ನೀರನ್ನು ಹಿಡ್ಕೊಂಬನ್ನಿ. ಸರಿ ಸಂತೋಷ, ಎಲ್ಲರೂ ಮಡಿಯಿಂದ ಹೋಗ್ತಾರೋ. ಅವರಿಗೆ ಒಂದು ನಾಮವನ್ನು ಹಾಕಿದ್ರು. ಈ ನಾಮವನ್ನು ಹಾಕಿದಾಗ ಅವರಿಗೆ ಯಾವ ನಾಮ ಹಾಕಿದ್ರು ಅದು ನಾನು ಹೇಳ್ತೀನಿ. ನಾಮವನ್ನು ಹಾಕುವಾಗ ಏನಕ್ಕೆ ಹಾಕಬೇಕು, ಹೇಗೆ ಹಾಕಬೇಕು